ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷವು ತನ್ನ 3 ವರ್ಷಗಳ ಸಾಧನಾ ಸಮಾವೇಶವನ್ನ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಸಲಾಯಿತು. ಈ ಸಮಾರೋಪ ಸಮಾರಂಭಕ್ಕೆ ಲಕ್ಷಾಂತರ ಜನರು ಆಗಮಿಸಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರವು 3 ವರ್ಷಗಳಲ್ಲಿ ಯಶಸ್ವಿಗೊಳಿಸಿರುವ ಸಾಧನೆಗಳನ್ನು ಜನರಿಗೆ ತಿಳಿಸಲಾಯಿತು. ಪ್ರಮುಖ ಅಂಶವೆಂದರೆ ಈ ಸಾಧನಾ ಸಮಾವೇಶದಲ್ಲಿ 1.5 ಲಕ್ಷಕ್ಕೂ ಅಧಿಕ ನಾಗರಿಕರಿಗೆ ವಸತಿಹೀನರಿಗೆ ವಸತಿ ಹಕ್ಕುಪತ್ರಗಳನ್ನು ನೀಡಲಾಯಿತು. ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷವು ತನ್ನ 3 ವರ್ಷಗಳ ಸಾಧನಾ ಸಮಾವೇಶವನ್ನು ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಸಲಾಯಿತು. ಈ ಸಮಾರಂಭಕ್ಕೆ ಲಕ್ಷಾಂತರ ಜನರು ಆಗಮಿಸಿದರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರವು 3 ವರ್ಷಗಳಲ್ಲಿ ಯಶಸ್ವಿಗೊಳಿಸಿರುವ ಸಾಧನೆಗಳನ್ನು ಜನರಿಗೆ ತಿಳಿಸಲಾಯಿತು. ಪ್ರಮುಖ ಅಂಶ ಅಂದರೆ ಈ ಸಾಧನಾ ಸಮಾವೇಶದಲ್ಲಿ 1.5 ಲಕ್ಷಕ್ಕೂ ಅಧಿಕ ನಾಗರಿಕರಿಗೆ ವಸತಿಹೀನರಿಗೆ ವಸತಿ ಹಕ್ಕು ಪತ್ರವನ್ನು ನೀಡಲಾಯಿತು. ಈ ಹಕ್ಕು ಪತ್ರ ವಿತರಣೆಯು ಗಿನ್ನಿಸ್ ದಾಖಲೆಯಾಗಿ ಸೇರ್ಪಡೆಯಾಗಿದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರು ಮಾತನಾಡಿ, ನಾವು ಮಾತನಾಡುವವರಲ್ಲ, ಸಾಧನೆ ಮಾಡಿ ತೋರಿಸುವವರು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹಕ್ಕುಪತ್ರ ಸ್ವೀಕರಿಸಿದ ವಸತಿ ರಹಿತ ಜನರು ತುಂಬಾ ಸಂತೋಷ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಈ ಸಮಾವೇಶಕ್ಕೆ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಂಪುಟ ದರ್ಜೆಯ ಸಚಿವರುಗಳು, ಶಾಸಕರುಗಳು, ಜಿಲ್ಲಾವಾರು, ತಾಲೂಕುವಾರು, ಮಹಿಳಾ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಸಂತೋಷದಿಂದ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಸರ್ಕಾರವು ಪ್ರತಿ ಜಿಲ್ಲೆಯ ತಾಲೂಕುಗಳಿಗೂ ಗ್ರಾಮಗಳಿಗೂ ಉಚಿತ ಬಸ್ಸು ವ್ಯವಸ್ಥೆ ಮಾಡಲಾಗಿತ್ತು. ಸ್ವಲ್ಪ ಸರಿ ಮಾಡೋಣ ಹೋಗಿ ಮಂಚೂರು ಸರಿ ಏನಪ್ಪ
ಉದ್ಯೋಗಿಗಳು, ಹಿರಿಯ ಸಚಿವರುಗಳು ಎಲ್ಲರೂ ಉಪಸ್ಥಿತರಿದ್ದಾರೆ. ಅವರೆಲ್ಲರೂ ಈಗ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸುತ್ತಿದ್ದಾರೆ. ಒಂದು ಕಡೆ ಹಲವು ಕಾರಣಗಳನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸರ್, ಇವತ್ತು ತುಮಕೂರಿನಲ್ಲಿ 3 ವರ್ಷ ಸಾಧನೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಸರ್, ತಮ್ಮ ಮಾಧ್ಯಮರ ಮೂಲಕ ಧನ್ಯವಾದ ಹೇಳ್ತಾ, ನಮ್ಮ ರಾಜ್ಯ ಸರ್ಕಾರ, ಪರಮೇಶ್ವರು, DCMನವರು, ಅನೇಕ ಲೀಡರ್ಗಳು ಈ ರಾಜ್ಯದಲ್ಲಿ ಕಾರ್ಯಕೆಲಸಗಳನ್ನು ನಡೆದಿದ್ದಾವು. ಖಂಡಿತವಾಗೂ ಜನಗಳಿಗೆ ಅನುಕೂಲ ಆಗಿದೆ. ಆ ಅನುಕೂಲದ ಪ್ರಕಾರ ಇವತ್ತು 3 ವರ್ಷದ ಸರ್ಕಾರ ನಡೀತಕ್ಕದ್ದು. ಅದರ ಅಂಗದಲ್ಲಿ ಒಂದು ಸರ್ಕಾರಿ ಫಂಕ್ಷನ್ ಅನ್ನು ಇಟ್ಟಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟರ್ ಅವರು ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ ಸನ್ಮಾನ, ಅನೇಕ ಮಿನಿಸ್ಟರ್ಗಳಿಗೆ, ಲೀಡರ್ಗಳಿಗೆ ಸನ್ಮಾನ ಇಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಹಳ್ಳಿಗಾಡಿನಲ್ಲಿ ಏನ್ ಜಮೀನು ಮಾಡ್ತಾ ಇದ್ರು ಸರ್ಕಾರದ್ದು, ಅವ್ರಿಗೆ ಪತ್ರವನ್ನು ಕೊಟ್ಟಿದ್ದು. ಈ ಸ್ಕೀಮ್ ಅನ್ನು ತಮಗೆ ಗೊತ್ತಿದ್ದಂಗೆ ಇಡೀ ರಾಜ್ಯಕ್ಕೆ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಜಿಲ್ಲೆಯಲ್ಲಿ ಪರಮೇಶ್ವರು, ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ ಅವರು, ಅನೇಕ ಲೀಡರ್ಗಳು ಬಹಳ ಶ್ರಮ ಪಟ್ಟು ಜನಗಳಿಗೆ ಅನುಕೂಲ ಮಾಡಿದ್ದಾರೆ. ಆ ಅನುಕೂಲದ ಪ್ರಕಾರ ಆ ಜನಗಳು ತೀರ್ಪನ್ನು ಕೊಟ್ಟಿದ್ದಾರೆ. ಈಗ ಜನ ಸಾಗುವಂತದ್ದು ಈ ಜನಸಂಖ್ಯೆ ನೋಡಿದ್ರೆ ಇನ್ನೂ 100 ವರ್ಷ ಆದ್ರೂ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಬೆಳೆಯೋದಿಲ್ಲ ಅಂತಕ್ಕದ್ದು ನಿಮ್ಮ ಮೂಲಕ ಆಶ್ವಾಸನವನ್ನು ಹೇಳ್ತಾ ಇದ್ದಾನೆ. 2028ಕ್ಕೆ ಮುಂದಿನ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಚುಕ್ಕಾಣಿ ಹಿಡಿತೀವಿ ಬಹುಮತದಿಂದ. ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶಾಂತಿಯ ಪುತ್ರರು, ಆಮೇಲೆ ನಮ್ಮ ರಾಜ್ಯದ DCM DK ಶಿವಕುಮಾರ್ ಜಿಯವರು ಶಾಂತಿ ಪುತ್ರರು, ಅನೇಕ ಲೀಡರ್ಗಳು ಆ ಜಿಲ್ಲೆಯಲ್ಲಿ ಶಾಂತಿ ರೀತಿಯಲ್ಲಿ ಸರ್ಕಾರ ನಡೆಸಿ ಯಶಸ್ವಾಗಿದ್ದಾರೆ. ಅದರ ಪ್ರಕಾರ ಖಂಡಿತವಾಗೂ ಮುಂದೆ 28ಕ್ಕಾದ್ರೂ ನಾವು ಸರ್ಕಾರ ರಚಿಸ್ತೀವಿ ಅಂತೇಳಿ ತಮ್ಮ ಮೇಡದರ ಮೂಲಕ, ಮಾಧ್ಯಮರ ಮೂಲಕ ಹೇಳಕ್ ನಾ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ಮೆಚ್ಚಿ ಲಕ್ಷಾಂತರ ಜನಗಳು ಮಹಿಳೆಯರೆಲ್ಲ ಬರ್ತಾ ಇದ್ದಾರೆ. ಸರ್, ನಮ್ಮ ಅಕ್ಕ ತಂಗಿದ್ರು ಮಹಿಳೆಯಂದ್ರನ್ನ ಈ ಸಭೆಯಲ್ಲಿ ಬರ್ತದಲ್ಲ, ಒಂದ್ ಮಳಿ ಬೀಳ್ತದಲ್ಲ, ನಮ್ಮನೆ ರಾಶಿ ಜನ ಬರ್ತದಾರೆ. ಜಗ ಸಾಲ್ದಾಗ್ತಾ ಐತಿ. ಆದ್ರೂ ಜನ ಶಾಂತಿ ರೀತಿಯಲ್ಲೇ ಕುಂತಿದ್ದು ಒಂದ್ ಹತ್ರ ಕೇಳಿ ಅವರೆಲ್ಲ ಒಂದು ಪಕ್ಷಕ್ಕೆ ಒಂದು ಬಲವನ್ನು ಪಡಿಸಿದಾರ ಅಂತೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸರ್. ಕೊನೆಯದಾಗಿ ಏನ್ ಹೇಳ್ತೀರಿ ಸರ್ ಈ ಕಾರ್ಯಕ್ರಮಕ್ಕೆ? ತುಂಬಾ ಧನ್ಯವಾದ ಹೇಳ್ತೇನೆ ಸರ್.